ನಿಮ್ಮ ಹೆಸರು ಅಂಕಲ್? ಬರ್ಮಪ್ಪ. ನೀವು ಎಲ್ಲಿಂದ ಬಂದದ್ದು? ನಾವಿಲ್ಲಿ ದಾವಣಗೆರೆ. ಏನಾಗ್ತದೆ ನಿಮ್ಗೆ? ಈ ನರ ಆಗ್ತಿದೆ, ಆಗ್ತಾ ಇಲ್ಲ. ಓ ಹೌದು. ಎಷ್ಟು ಸಮಯದಿಂದ? ಈಗ ಒಂದು ವಯಸ್ಸಾಯ್ತ್ರಿ, ಒಂದ್ 4-5 ವರ್ಷ ಆಯ್ತು. ವೈದ್ಯರಿಗೆ ತೋರಿಸಿದ್ದೀರಾ? ತೋರಿಸಿದೆ, ಅದು ಸರಿ ಹೋಗ್ಲಿಲ್ಲ. ಶಾಲ್ ಹಾಕಿದಾಗ ಬೆಳಿಗ್ಗೆ ಅಲ್ಲಿ ಹೊಲಕ ಪಾರ್ಲಕ ಹೋದಾಗ, ಹೊರಗಡೆ ಹೋದಾಗ ಬೆಳಿಗ್ಗೆ ಬೇಗ ಬಹಳ ಜೋರ. ಈಗ ನಾನು ಪ್ರಾರ್ಥನೆ ಮಾಡಿ ಇವತ್ತಿನ ಅದು ತಿರುಗಿ ಬರುವುದಿಲ್ಲ. ಆಯ್ತು. ಮೊಣಕ ಈಗ ಉಂಟು ನೋವು ಉಂಟಾ? ಸೊಂಟ ನೋವು, ಮೊಣಕಾಲು ನೋವು. ಎಷ್ಟು ಸಮಯದಿಂದ? 10 ವರ್ಷ ಔಷಧಿ ಮಾಡಿದಿರಾ? ತರ್ತೀವಿ ಸರ್, ಆದ್ರೂ ಗುಣ ಆಗಲಿಲ್ಲ. ಯೇಸು ಗುಣ ಮಾಡ್ತಾ ನಂಬಿಕೆ ಇದೆ ಅಂಕಲ್ ನಿಮಗೆ? ನಂಬಿಕೆ ಐತ್ರಿ. ನಂಬಿಕೆ ಇದೆ. ಈಗ ಉಂಟು ನೋವು? ಈಗ ಅನುಭವಿಸ್ತಿದ್ದೀರಾ? ಈಗ ಉಂಟು. ಲಿವರ್ ಇಲ್ಲಿ ಚೆಕ್ ಮಾಡಿಸಿ ಕಲ್ಲು ಇಲ್ಲಿ ಸ್ವಲ್ಪ ದಪ್ಪನಾಗೈತಿ. ಲಿವರ್ 25 ಇರ್ಬೇಕು, 35 ಫ್ಯಾಟಿ ಲಿವರ್ ಅಂತ ಹೇಳ್ತಾರಲ್ಲ. ಓಕೆ, ಯೇಸು ಗುಣ ಮಾಡ್ತಾರೆ ಈಗ. ಓಕೆ, ತಂದೆ ದೇವರು ಯೇಸು ನನ್ನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಈ ಬರ್ಮಪ್ಪ ಹಿಂಗದ ಹೇಳುವಂತ ಈ ಅಂಕಲ್ ಅವ್ರು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ ಸ್ವಾಮಿ. ಇವ್ರನ್ನು ಮುಟ್ಟಬೇಕೆಂಬುದ ಕರ್ತನೆ ಕೇಳಿಕೊಡ್ತಾ ಇದ್ದಾನೆ ಸ್ವಾಮಿ. ನಿನ್ನನ್ನು ನಂಬಿ ಅವರು ಬಂದಿದ್ದಾರೆ. ನೀನು ಮಿರಕಲ್ ಮಾಡುವಂತ ದೇವರಾಗಿ ಸ್ತೋತ್ರ. ಆ ಲಿವರ್ ಅಲ್ಲಿರುವ ಆ ಫ್ಯಾಟ್ನೆಸ್ ಎಲ್ಲ ಬಿಟ್ಟು ಹೋಗಲಿ. ಮಾತ್ರವಲ್ಲ, ಲಿವರ್ ಕಲ್ಲು ಅದು ಕರ್ರೆಗೆ ಹೋಗಲಿ ಯೇಸು ನಾಮದಲ್ಲಿ. ಮಾತ್ರವಲ್ಲ, ಈ ಸ್ಥಳದಲ್ಲಿ ಕರ್ತನೆ ಆ ನರ ಹೊಡೆಯುವಂತ ಅನುಭವ ಇವತ್ತಿನ ತೊರೆಗೆ ಬರಬಾರದು. ಅದರ ಹಿಂದೆ ನಿಂತಿರುವ ಆ ದುಷ್ಟ ಅಂಧಕಾರ ಶಕ್ತಿಯನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಇವರು ಫ್ರೀ ಮಾಡ್ತಾನೆ ಯೇಸು ನಾಮದಲ್ಲಿ. ಯೇಸುನ ಬಾಸುಂಡೆಗಳ ಮೂಲಕ ಈ ತಂದೆಯವರಿಗೆ ಗುಣವಾಯ್ತು. ಯೇಸುನ ಬಾಸುಂಡೆಗಳ ಮೂಲಕ ಈ ತಂದೆಯವರಿಗೆ ಗುಣವಾಯ್ತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಆ ನೋವು, ಆ ವೇದನೆ, ಆ ನರದ ಬಡಿತ ತಿರುಗಿ ಬರಕೊಡೋದು ಸೌಖ್ಯವಾಗಲಿ. ಈ ತಂದೆಯವರ ಸೊಂಟದ ಮೇಲೆ ಹೊಡುವಂತ ಆ ರೋಗಾತ್ಮ ಶಕ್ತಿಯನ್ನು ಈಗಲೇ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಅದರ ಹಿಂದೆ ಇರುವಂತಹ ಸೈತಾನಿಕ ಹಿಡಿತವನ್ನು ಈಗಲೇ ಡಿಸ್ಕನೆಕ್ಟ್ ಮಾಡ್ತಾನೆ. ಬಿಟ್ಟೋಗ್, ರೋಗಾತ್ಮ ಶಕ್ತಿ ಅಳಿದೋಗ್, ಬಿಟ್ಟೋಗಂದು ಅಪ್ಪಣೆ ಕೊಡ್ತಾನೆ. ಲೂಕ 19 ಹಾವುಗಳನ್ನು, ಚೇಡುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ. ಆದ್ರಿಂದ ಯಾವುದೇ ಕೇಡು ಮಾಡುದಿಲ್ಲ ಎಂಬ ದೇಶ ಹೇಳಿದ್ದಾನೆ. ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ. ಸೊಂಟ ಫ್ರೀ ಆಗಲಿ. ಸೊಂಟದ ಡಿಸ್ಕ್ ಮೇಲೆ, ಬೆನ್ನಿನ ಮೇಲೆ, ಬೆನ್ನೆಲುಬಿನ ಮೇಲೆ, ಪಕ್ಕೆಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಯೇಸು ನಾಮದಲ್ಲಿ. ಸೌಖ್ಯ ಮಾತಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್. ಎಜೆಕಿಯಲ್ 33:14 ವಚನವನ್ನು ಒಣ ಎಲುಬುಗಳ ಮೇಲೆ ಎಜೆಕಿಯಲ್ ಪ್ರವಾದಿ ಮಾತಾಡಿದಾಗ ಅಲ್ಲಿ ಸೌಖ್ಯ ಸಂಭವಿಸಿದ ಹಾಗೆ ಇವರ ಸೊಂಟದ ಮೇಲೆ, ಬೆನ್ನಿನ ಮೇಲೆ ಸೌಖ್ಯ ಮಾತಾಡ್ತಾನೆ ಯೇಸು ನಾಮದಲ್ಲಿ. ಹೆಲ್ತ್ ರೆಸ್ಟೋರ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಅನ್ನೋ ತಿರುಗಿ ಬರಕೊಡುದು. ತಿರುಗಿ ಬರ. ಯೇಸುನ ಬಾಸುಂಡೆಗಳ ಮೂಲಕ ತಂದೆ ಗುಣವಾಯ್ತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಂದೆ ಗುಣವಾಯ್ತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಂದೆ ಗುಣವಾಯ್ತು. ಯೇಸುನ ಬಾಸುಂಡೆಗಳ ಮೂಲಕ ತಂದೆ ಗುಣವಾಯ್ತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಂದೆ ಗುಣವಾಯ್ತು. ಯೇಸುನ ಬಾಸುಂಡೆಗಳ ಮೂಲಕ ತಂದೆ ಗುಣವಾಯ್ತು. ಯೇಸುನ ಬಾಸುಂಡೆಗಳ ಮೂಲಕ ತಂದೆ ಗುಣವಾಯ್ತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ ಅಂಕಲ್, ನೋವು ಉಂಟಾ ನೋಡಿ? ಬಗ್ಗೆ ಏನ್ ಮಾಡ್ಲಿಕ್ಕೆ ಆಗ್ತಲ್ಲ ಅಂತ ಮಾಡಿ ನೋಡಿ, ಚೆಕ್ ಮಾಡಿ. ಕೂತ್ಕೊಳ್ಳಿ, ಹೇಳಿ. ಸೊಂಟ ನೋಡಿ, ಕಾಲು ಸೊಂಟ ಮಾತ್ರ ನೋಡಿ. ಸೊಂಟ ಇಲ್ಲಲ್ಲ? ಹೇಳಿ 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 ಹೇಳಿ. ಸೊಂಟ ನೋವು ಹೋಯ್ತಲ್ಲ? ಸೊಂಟ ನೋವು ಹೋಯ್ತಲ್ಲ? ಓಕೆ 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 ಓಕೆ. ಯಾರು ಗುಣ ಮಾಡಿದ್ರು? ನಿನಗೆ ಸ್ತೋತ್ರ ಗುಣ ಮಾಡಿದಕ್ಕಾಗಿ. ನನಗೆ ಗುಣ ಮಾಡಿದಪ್ಪ. ಓಕೆ.